ಗೈಸ್ ಎಲ್ಲರೂ ಹೆಂಗಿದ್ದೀರಾ? ಏ ಜೋಶ್ ಇಲ್ಲಪ್ಪ ಏನು ಎಲ್ಲರೂ ಜೋಶ್ ಏನಪ್ಪ ಇದು ಎಮ್ಮೆ ನೋಡ್ಬಿಟ್ಟಲ್ಲ ಆಡ್ಕೊಂಡ್ಬಿಟ್ಟಿರ ಕಾಡೆಮ್ಮೆನಾ ನಾಡೆಮ್ಮೆನಾ ಆಡಬೇಕಲ್ಲ ನಾಡೆಮ್ಮೆ ಲೈಫಲ್ಲಿ ಒಂದ್ಸಲ ಹೋಗಿಲ್ಲ ಹೋಗೋಣ ಎಂಜಾಯ್ ಮಾಡೋಣ ಅಂತ ಹೋಗ್ತಾ ಇದೀವಿ ನಾ ಫ್ಯಾಮಿಲಿ ಜೊತೆ ಹೋಗ್ತಾ ಇದೀವಿ ಫ್ಯಾಮಿಲಿ ಕಪಲ್ಸ್ ರೆಸಾರ್ಟ್ ಅಲ್ಲಿ 2200 ರೂಪಾಯಿ ಇಲ್ಲ ಲಾಸ್ಟ್ ನಿಮ್ದು ಊಟ ಹೆಂಗಿತ್ತು? ಊಟ ಏನು ಮಾಮೂಲಿ ನಮ್ GTR ಅಲ್ಲಿ 100 ರೂಪಾಯಿ ಕೊಟ್ರೆ ಇಷ್ಟಿನ ಸಕಲಾಗಿರೋ ಊಟ ಕೊಡ್ತಾರೆ 2200 ರೂಪಾಯಿ ಕೊಟ್ಟಿದೀವಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಜಾಯ್ಫುಲ್ ಫಿಲ್ಮ್ಸ್. ನಾವು ಇವತ್ತು ದಾಂಡೇಲಿಗೆ ಬಂದಿದ್ದೀವಿ. ದಾಂಡೇಲಿಲಿ ಒಂದು ರೆಸಾರ್ಟ್ ಬುಕ್ ಮಾಡಿದ್ದೀವಿ. ಅದರ ನೇಮ್ ಬಂದ್ಬಿಟ್ಟು ದಾಂಡೇಲಿ ಜಂಗಲ್ ವೈಬ್ಸ್ ಅಂತ. ಇವಾಗ ರೆಸಾರ್ಟಿಗೆ ನಿಯರೆಸ್ಟ್ ಇದ್ದೀವಿ ನಾವು. ಆಲ್ಮೋಸ್ಟ್ ಒಂದು 5 ಕಿಲೋಮೀಟರ್ ಇದೆ ಇನ್ನು ರೆಸಾರ್ಟಿಗೆ. ಇವಾಗ ನಾವು ಇಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋತಾ ಇದ್ದೀವಿ. ಯಾಕಂದರೆ ನಮಗೆ ರೆಸಾರ್ಟಲ್ಲಿ ಚೆಕ್ ಇನ್ ಇರೋದು 11:30. ಅಲ್ಲಿ ಹೋದ್ಮೇಲೆ ನಮಗೆ ಲಂಚ್ ಇರುತ್ತೆ ಮಧ್ಯಾಹ್ನ. ಆಮೇಲೆ ಅವರು ರಿವರ್ ರಾಫ್ಟಿಂಗು, ಕಯಾಕಿಂಗ್, ಬೋಟಿಂಗು ಇದಕ್ಕೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು. ಅದಾದಮೇಲೆ ನೈಟ್ ಬಂದು ನಮಗೆ ಡಿನ್ನರ್ ಇರುತ್ತೆ. ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿ 11:30ಗೆ ಚೆಕ್ಔಟ್ ಇರುತ್ತೆ. ಸೊ ಅದಕ್ಕೆ ಇವಾಗಲೇ ನಾವು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಎಲ್ಲರಿಗೂ ಒಂದೊಂದು ಪ್ಲೇಟ್ 50 ರೂಪಾಯಿ 100 ರೂಪಾಯಿ ಒಂದೊಂದು ಪ್ಲೇಟ್ 100 ರೂಪಾಯಿ ಹೋಗೋಣ. ಇವಾಗ ತುಂಬಿಸಿದ್ರಾ ಫುಲ್ ಮಾಡಿಸಿದ್ರಾ? ಎಷ್ಟು ಕೆಜಿ ಚೊಂಬ್ ಹಾಕೊಂಡ್ಬಿಟ್ಲ ಮಾಡ್ಬಿಟ್ಟೀಗ ನಾ ಅದಕ್ಕೆ ಒಂದು ಐಡಿಯಾ ಕೊಟ್ಟಿದ್ದೀನಿ. ನಿಮ್ಮ ಐಡಿಯಾ ಎಲ್ಲ ನಕ್ಬಿಡ್ತಾರೆ ಇವಾಗ ಹೇಳಿದ್ರೆ. ಬಾಹುಬಲಿ ಕೈ ಮಾಡಿಸುವ ರೆಸಾರ್ಟ್ ಅಲ್ಲಿ ಊಟ ಮಾಡ್ಬಿಟ್ಟಾರಂತೆ. ರೂಮಲ್ಲಿ ಒಬ್ರು ಅವ್ರ ಏನು ಆಗಲ್ವೇ ನಮ್ಮಮ್ಮ ರೂಮಲ್ಲಿ ಒಬ್ರು ಅವ್ರೇ ಅಂದ್ಬಿಟ್ಟು ಒಂದ್ ಪ್ಲೇಟ್ಗೆ ತಟ್ಟೆಗೆ ಹಾಕ್ಬಿಟ್ಟು ರೂಮಲ್ಲಿ ಒಬ್ರು ಅವ್ರೆ ಸುಮ್ನೆ ಎಟ್ ಪೇನು ಅದು ಇದು ಅಂದ್ಬಿಟ್ಟು ಒಂದ್ ಪ್ಲೇಟ್ಗೆ ಹಾಕಂತ ಅವನು ತಗೊಂಡು ಹೊಂಟೋಗೋದು. ಅವನ್ನೇ ತಗೋದ್ರೆ ನಾನು ನೋಡಿಲ್ಲ, ನಾನು ಇವಾಗ ನೋಡ್ದೆ. ಏನು ಬೇಡ, ಏನಾದ್ರೂ ತರ್ಬೇಕಾ ಅಂತ ಡವ್ ಗಿವ್ ಮಾಡಿದ್ರೆ ಒಂದು ಅಳ್ಳುಕ್ ಕಳ್ತಾನೆ ಅಂತ ಹೇಳೋವ್ನ ಅದೇ ಹೇಳಿದ್ರ. ಕರ್ಕೊಬಂದ್ರೆ ದಾಂಡೇಲಿಲಿ ಹಂಗೆ ಮಾಡಿಸ್ತೀನಿ ಹಿಂಗೆ ಮಾಡ್ತೀನಿ ಅಂತ. ಇಲ್ಲಿ ನೋಡ್ರಿ ಬೆಳಿಗ್ಗೆನೆ ಕರ್ಕೊಬಂದ್ರು ಅಷ್ಟೊತ್ತಿಗೆ. ಇಲ್ಲಿ ಊಟ ನೋಡ್ರಿ 2 ಗಂಟೆಗೆ ಕೊಡ್ತಾವ್ರಿ. ಇಲ್ಲಿ ನೋಡ್ರಿ ಯಾವ್ದು ಸ್ವಿಮ್ಮಿಂಗ್ ಪೂಲ್ ಅಂತೆ. ನಮ್ಮ ಈಗಲ್ಟನ್ ರೆಸಾರ್ಟಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡಿ ಸಾಕಾಗೈತೆ ನಮಗೆ. ಇಲ್ಲಿ ಅದಕ್ಕಿಂತ ಸಣ್ಣ ಸ್ವಿಮ್ಮಿಂಗ್ ಪೂಲ್ ಮಕ್ಳು ಆಟ ಆಡತ್ತ ಕರ್ಕೊಂಬಂದವ್ರೆ. ನೋಡಮ್ಮ ಇಲ್ಲಿ ಗಂಟೆ ಏನು ಫೀಲ್ ಇಲ್ಲ. ಊಟ ಹೆಂಗಿತ್ತು? ಊಟ ಏನು ಮಾಮೂಲಿ ನಮ್ಮ GTR ಅಲ್ಲಿ 100 ರೂಪಾಯಿ ಕೊಟ್ರೆ ಇಷ್ಟಿನ ಸಕಲಾಗಿರೋ ಊಟ ಕೊಡ್ತಾರೆ 2200 ರೂಪಾಯಿ ಕೊಟ್ಟಿದ್ದೀವಿ. ನೋಡ್ದ ಇಲ್ಲಿ ಗಂಟೆ ಏನು ಫೀಲ್ ಇಲ್ಲ, ಏನು ಜೋಶ್ ಇಲ್ಲ. ಇನ್ಮೇಲೆ ಎಲ್ಲ ಬರುತ್ತೆ ಜೋಶ್. ತಡಿ ರಿವರ್ ರಾಫ್ಟಿಂಗ್ ಅಂತ ಅಲ್ಲಿ ಹೆಂಗಿರುತ್ತೆ ಅಂತ ನೆಕ್ಸ್ಟ್ ಹೇಳ್ತೀವಿ ಬಿಡಿ. ಎಲ್ಲಿ ಹೇಳ್ತೀರಾ? ಹೋದ್ಮೇಲೆ ಹಿಂಗ್ ಮಾಡು ಕೀ ಸಾರಿ ಎಲ್ಲ ನಮ್ದು ಐಟಮ್ ಎಲ್ಲ ವಾಶ್ ಔಟ್ ಆಗ್ಬಿಟ್ಟಿದೆ. ನೋಡಿ 10 ಮೆಂಬರ್ಸಿಗೆ 4 ಶೇರಿಂಗ್ಸ್ ಕೊಟ್ಟವ್ರೆ, 4 ಬೆಡ್ ಕೊಟ್ಟವ್ರೆ. 10 ಶೇರಿಂಗ್ಸ್ ಅಲ್ಲಿ 10 ಶೇರಿಂಗ್ಸ್ ಅಲ್ಲಿ 4 ಬೆಡ್ ಕೊಟ್ಟವ್ರೆ ಅಂತ ಹೇಳಿದೆ. ನೋಡಿ ಇದೊಂದು ಇಲ್ಲಿ ಗಂಗಣ್ಣಂದು ಕಿಂಗ್ ಸೈಜ್. ನಿಮ್ಮ ಅಭಿಪ್ರಾಯ ರೂಮ್ ಬಗ್ಗೆ? ಬೆಡ್ ಟೆಸ್ಟ್ ಮಾಡ್ತೀರಾ ಒಂದ್ಸಲ? ಬೆಡ್ ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದು ಇಷ್ಟ ಆಯ್ತು ನನಗೆ. ಅದೇ ಬೆಡ್ ಟೆಸ್ಟ್ ಮಾಡಿ ಒಂದ್ಸಲ. ಬೆಡ್ ಟೆಸ್ಟ್ ಮಾಡೋಣ. ಬೆಡ್ ಟೆಸ್ಟಿಂಗ್ ಹೆಂಗಿದೆ? ಸಕ್ಕತ್ತಾಗಿದೆ. ಇದು ಚೆನ್ನಾಗಿದೆ. ಮುರಿದೋದ್ರೆ ಆಮೇಲೆ ಮುರಿದೋದ್ರೆ ಆಮೇಲೆ ನೋಡ್ಕೊಳ್ಳೋಣ. ಚೆನ್ನಾಗಿದೆ. ಹಾಯ್ ಗೈಸ್ ಎಲ್ಲರೂ ಹೆಂಗಿದ್ದೀರಾ? ಏ ಜೋಶ್ ಇಲ್ಲಪ್ಪ ಏನು ಎಲ್ಲರೂ ಇವಾಗ ಯಾವ ಕಡೆ ರೂಟ್ ಹೇಳು. ಎಲ್ಲರೂ ಇವಾಗ
ಇಲ್ಲ ಎಕ್ಸ್ಪೀರಿಯನ್ಸ್ ಇದೆಯಾ? ಎಲ್ಲರೂ ಫಸ್ಟ್ ಟೈಮ್ ಎಲ್ಲ ಫ್ರೆಶರ್ಸಾ? ಹೇಳು ಮಾತಾಡುವ ಗಂಗಣ್ಣ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳಪ್ಪ. ಯಾವ್ದ್ರ ಬಗ್ಗೆ? ರಿವರ್ ರಾಫ್ಟಿಂಗ್ ಬಗ್ಗೆ. ರಿವರ್ ರಾಫ್ಟಿಂಗ್ ಹೋಗು ಗೊತ್ತಾಗತ್ತೆ, ಬೈಕ್ ಬಳಸ್ತಾರೆ ನೋಡ್ಕೊಂಡು ಏನ್ ಗೊತ್ತು ಎಕ್ಸ್ಪೀರಿಯನ್ಸ್ ಇದೆಯಾ? ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರ್ಬೋದು, ತಿಳ್ಕೊಂಡಿನಿ ಅದ್ರ ಬಗ್ಗೆ, ರಿಸರ್ಚ್ ಮಾಡಿದೀನಿ. ಯಾವ್ದ್ರಲ್ಲ ಇನ್ನೇನ್ರಲ್ಲಿ ಮಾಡ್ತೀಯಾ? ರಿಸರ್ಚ್ ಮಾಡ್ತೀಯಾ? ನಮಗೆ ಗೊತ್ತಿಲ್ಲಪ್ಪ, ಅನ್ಎಜುಕೇಟೆಡ್. ಗೊತ್ತಿರೋ ವಿಷಯ ಅಲ್ವಾ? ಅದು ಗೊತ್ತಿರೋನಲ್ಲ. ನಾನು ಹೇಳಿಲ್ಲ ಅನ್ಎಜುಕೇಟೆಡ್ ಅಂತ. ಅನ್ಎಜುಕೇಟೆಡ್ ಫ್ರೂಟಾ? ನಿಮ್ಮ ಒಪಿನಿಯನ್? ಲೈಫಲ್ಲಿ ಒಂದ್ಸಲ ಹೋಗಿಲ್ಲ, ಹೋಗೋಣ ಎಂಜಾಯ್ ಮಾಡೋಣ ಅಂತ ಹೋಗ್ತಾ ಇದೀವಿ. ನಾವು ಫ್ಯಾಮಿಲಿ ಜೊತೆ ಹೋಗ್ತಾ ಇದೀವಿ. ಫ್ಯಾಮಿಲಿ ಕಪಲ್ಸ್ ಬಿಡಿ. ನೆಕ್ಸ್ಟ್ ನಾವು ಫಸ್ಟ್ ಟೈಮ್ ಹೋಗ್ತಾ ಇದೀವಿ. ಎಂಜಾಯ್ ಮಾಡಿದ್ಮೇಲೆ ರಿವ್ಯೂ ಕೊಡ್ತೀವಿ. ಸಿಸ್ಟರ್ ಹಾಕ ಫುಲ್ ತಲೆ ಬಗ್ಸ್ಕೊಂಡ್ಬಿಟ್ಟವ್ರೆ. ತಲೆ ಹೋಗ್ಬಿಟ್ಟಿದೆ, ತಲೆ ಅರ್ಧಂಬರ್ಧ ಆಗಿದ್ಯಾ? ಹಂಗೆ ಹುಷಾರಾಗಿ ಅರ್ಧಲ್ಲೇ ಕೂಡ್ತಾರಂತೆ. ಬಿಟ್ಟು ನಾವೊಬ್ರೆ ಹೋಗಿ ಆಟ ಆಡ್ಕೊಂಡ್ಬಿಡ್ತಾರೆ ಇವರು. ಅಷ್ಟೇ. ಹಂಗಾದ್ರೆ ನೀವು ಬಿಡಿ, ದಾಂಡೇಲಿಗೆ ಬಂದಿದ್ವಿ. ಎಷ್ಟು ರೆಸಾರ್ಟ್ ಅಲ್ಲಿ 2200 ರೂಪಾಯಿ ಇಲ್ಲ ಲಾಸ್ಟ್ ನಿಮ್ದು. ಇವರೇ ಮೇನ್ ಅಕೌಂಟ್ ಹೋಲ್ಡರ್. ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಅಲ್ಲ, ಯೂಟ್ಯೂಬ್ ಅಕೌಂಟ್ ಹೋಲ್ಡರ್. ನಿಮ್ ಬಗ್ಗೆ ಹೇಳಿದ್ರು. ಹೋಗ್ಬೇಕೀಗ, ಹೋಗಿ ಹೇಳ್ಬೇಕೇನಂತ. ನಮ್ಮ ಬೇರೆ ಎದುರಿಸ್ತಿದ್ದಾರೆ. ಹೌದಾ? ಆಕ್ಸಿಡೆಂಟ್ ವಿಡಿಯೋ ಎಲ್ಲ ಕಳ್ಸಿ ಫುಲ್ ಎದುರಿಸಿದ್ದಾರೆ. ನೋಡ್ಬೇಕು ಹೋಗಿ ಈಗ. ಅಶಿತ್ ಅವರೇ, ನಿಮ್ಮ ಒಪಿನಿಯನ್ ಹೇಳಿ. ನೀವು ಬಹಳ ತುಂಬಾ ಆಸೆ ಇಟ್ಕೊಂಡಿದ್ದೀನಿ. ಇನ್ನು ಅಲ್ಲಿ ಹೋದ್ಮೇಲೆ ಹೋಗ್ಲಾ ಧಾರವಾಡ ಹೋಗ್ಲಾ ಬೇಡ ಅಂತ ರಾಫ್ಟಿಂಗ್ ಅಂತ ರಾಫ್ಟಿಂಗ್ ಅಲ್ಲಿ ಆಗೈತೆ. ಅಲ್ಲಿ ಬೇರೆ ದಾರಿ ಬರ್ಬೇಕಾದ್ರೆ ಬಡ್ಡಿ ಮಾಡೋ ಫಸ್ಟ್ 2 ಎಮ್ಮೆ ಕಂಡ್ಬಿಟ್ಟು ಏನಪ್ಪ ಇದು ಬಂದ 2 ಎಮ್ಮೆ ನೋಡ್ಬೇಕಲ್ಲ ಆಡ್ಕೊಂಡ್ಬಿಟ್ಟು. ಕಾಡೆಮ್ಮೆನಾ ನಾಡೆಮ್ಮೆನಾ? ಕಾಡೆಬೇಕಲ್ಲ ಅದು. ನಾಡೆಮ್ಮೆ ಹಾಲು ಕುಡಿತ್ಯಾ? ಅದ್ ಮುಂದೆ ಏನಾಯ್ತು? ಅದಕ್ಕೆ ಭಯ ಇದೆ. ಏನ್ ಮಾಡೋದಾಗಿ ನೀನೇ ನೋಡ್ಕೊಂಡ್ಬಿಟ್ಟಿದೆ ಅನ್ಸುತ್ತೆ. ಸಾಕು. ಎಷ್ಟು ನೆಕ್ಸ್ಟ್ ಇವರು ಹಾಯ್ ಇಬ್ರು ಲಾಸ್ಟ್ ಅಲ್ಲಿ ಕುತ್ಕೊಂಡು ಏನು ಮಾತಾಡ್ತಾನೆ ಇಲ್ಲಪ್ಪ. ಏನ್ ಮಾಡೋದು? ನಮ್ಮ ಲೈಫಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಒಂದಲ್ಲ. ಸಕಲೇಶ್ಪುರ ಇಲ್ಲಿ ಬಂದಿದ್ದೀವಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಇವಾಗ ರಿವರ್ ರಾಫ್ಟಿಂಗ್ ಹೋಗ್ತಿದ್ವಲ್ಲ, ಇವಾಗ ನೋಡ್ಬೇಕು ಎಕ್ಸ್ಪೀರಿಯನ್ಸ್ ಹೆಂಗೆ? ಹೌದಾ? ಮತ್ತೇನಾರು? ಮತ್ತೆ ಫುಡ್ ಚೆನ್ನಾಗಿರ್ಲಿಲ್ಲ ಅಷ್ಟೇ. ಫುಡ್ ಸರಿಯಾಗಿ ತಿನ್ಬಿಟ್ಟು ಈ ಚೆನ್ನಾಗಿಲ್ಲ ಅಂತ ಬಿಡಿ. ನಿಮ್ಮಷ್ಟು ಚೆನ್ನಾಗಿದೆ ಅಂತ 6 ಚಪಾತಿ ವಾಪಸ್ ಕೊಡ್ಲಿಲ್ಲ. ಚಪಾತಿ ಕೊಡ್ಲಿಲ್ಲ ವಾಪಸ್. ಗೊತ್ತಾ ನಿಂಗೆ? ಕೊಡ್ತಲ್ಲ ನಂಗೆ. ನೋಡಿದ ತಕ್ಷಣ ನಾನೇ ಎಷ್ಟು ಚಪಾತಿ 3 ಚಪಾತಿ ಲಾಸ್ಟ್ ಅಂದ್ಬಿಟ್ರು. ಇಲ್ಲಿ ಯಾರಾದ್ರೂ ಹೋಗಿಲ್ಲ ಯಾರಾದ್ರೂ ಹೇಳಿದ್ರ ಪುನಃ 200 ಚಪಾತಿ ಕೇಳಿದೆ. ನೀವು ಎಷ್ಟು ಚಪಾತಿ ಇಸ್ಕೊಂಡ್ಬಂದ? ನಾನೊಂದು 10 ಇಸ್ಕೊಂಡ್ಬಂದೆ. ನೋಡಿ ಸೈಜಿಗೆ ಬೇಕು. ಚಪಾತಿ ಚಪಾತಿ ನೋಡ್ಬಿಟ್ಟು ಚಪಾತಿನೇ ಆಗ್ಲಿಲ್ಲ ನಮ್ಗೆಲ್ಲ. ಏನೋ ನಿಂದು ತುಂಬಾ ಆಸೆ ಬಂದು ಅಲ್ಲಿ ಕೂತ ನೋಡಿಲ್ಲ. ಹೋಗ್ಬಿಡಿ. ಓಕೆ ರೆಡಿ 1 2 3 ಜಂಪ್. ರಿಲ್ಯಾಕ್ಸ್ ಆ ಕಡೆ ಹೋಗಿ ಸರ್, ಆ ಕಡೆ ಹೋಗಿ ಸ್ವಲ್ಪ. ಈ ಕಡೆ ಬನ್ನಿ ಸ್ವಲ್ಪ ಸರ್. 1 ನಿಮಿಷ ಇರಿ ಸರ್, 1 ನಿಮಿಷ. ಒಂದು ಫೋಟೋ ತೆಗಿತೀನಿ ಸರ್. ಗೆಟ್ ಮಾಡಿ ಸರ್. ಆರಾಮಾಗಿ ಸರ್, ಆರಾಮ್.